ತಂದೆಯೇ ಮಗನಿಗೆ ಶಾಪ ಕೊಟ್ಟಿರುವಂತಹ ಕಥೆ ಕೇಳಿದಿರಾ ಅಥವಾ ನೀವು ನಂಬ್ತೀರಾ? ಪುರಾಣದಲ್ಲಿ ಇಂಥದೊಂದು ಕಥೆ ನಡೆದಿತ್ತು. ಇವತ್ತು ಭಕ್ತಿ ಸ್ಟುಡಿಯೋದಲ್ಲಿ ಆ ಕಥೆಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ನಾನು ಆರ್ಜೆ ನಿಖಿತಾ. ತುಂಬಾ ಹಿಂದೆ ಅರುಣಿ ಅನ್ನುವಂತಹ ಒಬ್ಬ ಋಷಿ ಇರ್ತಾನೆ. ಆತ ಒಬ್ಬ ಮಹಾನ್ ವಿದ್ವಾನ್. ಋಷಿ ಅಂತ ಹೇಳಿದ್ಮೇಲೆ ಹೇಳಬೇಕಾ, ಸಾಕಷ್ಟು ಸಾಧನೆಯನ್ನ ಮಾಡ್ಕೊಂಡಿರ್ತಾರೆ, ಸಾಕಷ್ಟು ಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ. ಅವರಿಗೆ ಸುಂದರವಾಗಿರುವಂತಹ ಮಗಳು ಸುಜಾತ ಅಂತ ಹೇಳಿ. ಮತ್ತೆ ಈ ಅರುಣಿಗೆ ಸಾಕಷ್ಟು ಜನ ಶಿಷ್ಯಂದ್ರು ಇರ್ತಾರೆ. ಈ ಶಿಷ್ಯಂದಿರಲ್ಲಿ ಕಹೋದ ಅನ್ನುವಂತಹ ಶಿಷ್ಯ ತುಂಬಾನೇ ಇಷ್ಟ. ಹೇಳಿದ ಮಾತನ್ನ ಕೇಳ್ತಾ ಇದ್ದ, ತುಂಬಾ ಬೇಗ ಗ್ರಹಿಸ್ಕೊಳ್ತಾ ಇದ್ದ, ಪರಿಣತಿಯನ್ನು ಪಡ್ಕೊಂಡಿದ್ದ. ಏನೇ ವಿಚಾರ ಹೇಳಿದ್ರು ಕೂಡ ಅದನ್ನ ಗುರುವಾಕ್ಯದಂತೆ ಪಾಲಿಸೋದು ಅಂತ ಹೇಳ್ತಾರೆ ಅಲ್ವಾ, ಅದೇ ರೀತಿಯಾಗಿ ಆತ ಪಾಲಿಸ್ತಾ ಇದ್ದ. ಹಾಗಾಗಿ ಅರುಣಿಗೆ ಕಹೋದ ಅನ್ನುವಂತಹ ಶಿಷ್ಯ ತುಂಬಾನೇ ಪ್ರಿಯ. ಕಹೋದ ಅನ್ನುವಂತಹ ಶಿಷ್ಯ ಇನ್ನೇನು ಆಶ್ರಮ ಬಿಟ್ಟು ಹೋಗಬೇಕು. ಆ ಸಂದರ್ಭದಲ್ಲಿ ಅರುಣಿ ಹೇಳ್ತಾರೆ, ನೋಡಪ್ಪ, ನಿನ್ನ ಗುಣ ನಡತೆ ಎಲ್ಲವೂ ನನಗಿಷ್ಟ, ನೀನು ಬುದ್ಧಿವಂತನು ಕೂಡ ಇದ್ದೀಯಾ, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನಂತೀಯಾ? ಕಹೋದ, ಸರಿ ಗುರುಗಳೇ, ನೀವು ಹೇಳಿದ ಹಾಗೆಯೇ ಆಗಲಿ, ನಾನು ಸುಜಾತಾಳನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ತೀನಿ. ಇಬ್ಬರು ಕೂಡ ಸಂತೋಷವಾಗಿ ಅನ್ಯೋನ್ಯವಾಗಿ ಬದುಕನ್ನ ಸಾಗಿಸ್ತಾರೆ. ಮದುವೆ ಆಗುತ್ತೆ. ಕಹೋದ ಅರುಣಿಯ ಆಶ್ರಮದಲ್ಲೇ ಇದ್ದು ಅಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತಾ ಶಿಷ್ಯಂದ್ರಿಗೆ ಪಾಠವನ್ನೆಲ್ಲ ಹೇಳ್ಕೊಡ್ತಾ ಮುಂದೆ ಇವರು ಕೂಡ ಮುನಿ ಆಗ್ತಾರೆ, ವಿದ್ವಾಂಸನಾಗ್ತಾರೆ, ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ತಾರೆ. ಆದ್ರೆ ಕೆಲವಾರು ತಿಂಗಳಾದ ಮೇಲೆ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಸುಜಾತ ಗರ್ಭಿಣಿಯಾಗಿರ್ತಾಳೆ. ಕಹೋದ ಋಷಿ ಪಾಠವನ್ನ ಹೇಳ್ಕೊಡ್ತಾ ಇರ್ಬೇಕಾದ್ರೆ, ಸಾಧಾರಣವಾಗಿ ಗಂಡ ಪಾಠವನ್ನೆಲ್ಲ ಹೇಳಿಕೊಡ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಕುತ್ಕೊಳ್ತಾ ಇದ್ಲು. ಗರ್ಭದಲ್ಲಿರುವಂತಹ ಮಗು ಈ ಎಲ್ಲಾ ವಿಚಾರವನ್ನ ತಿಳ್ಕೊಳ್ತಾ ಇತ್ತು, ಕೇಳಿಸ್ಕೊಳ್ತಾ ಇತ್ತು. ಇಲ್ಲದೇ ಇದ್ರೂ ಕೂಡ ಗರ್ಭದಲ್ಲಿರುವಂತಹ ಮಗು ಎಲ್ಲಾ ವಿಚಾರವನ್ನ ಕೇಳಿಸ್ಕೊಳ್ತಾ ಇರುತ್ತಂತೆ, ಗ್ರಹಿಸಿಕೊಳ್ತಾ ಇರುತ್ತಂತೆ. ಹಾಗಾಗಿ ಒಳ್ಳೆ ಮಾತನ್ನ ಹೇಳಬೇಕು, ಮಾತಾಡಬೇಕು, ಒಳ್ಳೆ ವಿಚಾರವನ್ನ ನಾವು ಜ್ಞಾನವನ್ನ ತಗೊಳ್ಬೇಕು ಅಂತ ಹೇಳುವಂಥದ್ದು ಸಾಧಾರಣವಾಗಿಯೂ ಗರ್ಭಿಣಿ ಆಗಿದ್ದಂಥವ್ರು. ಈಗ ಕಹೋದ ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ಏನೋ ಒಂದು ತಪ್ಪನ್ನ ಮಾಡಿಬಿಡ್ತಾರೆ. ತಕ್ಷಣಕ್ಕೆ ಒಂದು ಧ್ವನಿ ಕೇಳಿ ಬರುತ್ತೆ, ಆ ತಪ್ಪನ್ನ ತಿದ್ದೋ ರೀತಿಯಲ್ಲಿ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಎಲ್ಲಿಂದ ಬರ್ತಿದೆ ನೋಡಿದ್ರೆ ಸುಜಾತಾಳ ಗರ್ಭದಿಂದ ಕಹೋದನ ಮಗು ಕಹೋದ ಮಾಡಿರುವಂತಹ ತಪ್ಪನ್ನ ತಿದ್ದುತ್ತಾ ಇದೆ. ಈಗ ಕಹೋದನಿಗೆ ಅಹಂಕಾರ, ನನ್ನನ್ನೇ ತಿದ್ದುವಂತಹವನು ನೀನೇ ಯಾರು ಅನ್ನೋ ಅರ್ಥದಲ್ಲಿ, ನನ್ನ ಮಗನೇ ಆಗಿದ್ರು ಭೂಮಿಗೆ ಇನ್ನೂ ಬಂದಿಲ್ಲ, ನಾನು ನಿನಗಿಂತ ಎಷ್ಟೋ ದೊಡ್ಡವನು, ನನ್ನನ್ನೇ ನೀನು ತಿದ್ದಿದ್ದೀಯಲ್ಲ ಅಂತ ಹೇಳಿ ನೀನು ವಕ್ರನಾಗಿ ಹುಟ್ಟು ಅಂತ ಹೇಳಿ ಶಾಪ ಕೊಡ್ತಾನಂತೆ ಕಹೋದ. ಮುಂದೇನಾಗುತ್ತೆ ಗೊತ್ತಾ? ಮತ್ತೆ ಯಾವ ಪರಿಸ್ಥಿತಿಗೆ ಇದು ತಳ್ಳುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಒಂದು ದಿನ ಏನಾಗುತ್ತೆ, ಜನಕರಾಜನ ಆಸ್ಥಾನದಲ್ಲಿ ಒಂದು ಸ್ಪರ್ಧೆ ನಡೀತಾ ಇರುತ್ತೆ. ಅಲ್ಲಿ ವಾರುಣಿ ಅನ್ನುವಂತಹ ವಿದ್ವಾಂಸ ಎಲ್ಲಾ ವಿದ್ವಾಂಸರ ಜೊತೆಗೆ ಒಂದು ವಾದ ವಿವಾದ ನಡೆಸುವಂಥದ್ದು. ಯಾರು ಈ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರೇ ಶ್ರೇಷ್ಠರು, ಅವರೇ ದೊಡ್ಡ ವಿದ್ವಾಂಸರು ಅನ್ನುವಂಥದ್ದು. ಒಂದು ವೇಳೆ ಸೋತರೆ ಕೊಟ್ಟಂತಹ ಶಿಕ್ಷೆಯನ್ನ ಸ್ವೀಕರಿಸಲೇಬೇಕು ಅಂತ ಹೇಳಿ ಕಹೋದನು ಅಲ್ಲಿಗೆ ಹೋಗ್ತಾನೆ ದೊಡ್ಡ ವಿದ್ವಾಂಸನಾಗಿ. ಆದರೆ ವಾರುಣಿಯನ್ನ ಸೋಲಿಸೋದಕ್ಕಾಗೋದಿಲ್ಲ. ಶಿಕ್ಷೆಯಾಗಿ ಎಲ್ಲಾ ವಿದ್ವಾಂಸರು ಯಾರೆಲ್ಲ ಸೋತಿದ್ರು ಅವರನ್ನೆಲ್ಲ ನೀರೊಳಗೆ ಮುಳುಗಿಸ್ತಾ ಇದ್ರು. ಕಹೋದನನ್ನು ಹಾಗೆ ಮಾಡ್ತಾರೆ. ಮತ್ತೆ ಕಹೋದ ಆಶ್ರಮಕ್ಕೆ ತಿರುಗಿ ಬರಲೇ ಇಲ್ಲ. 12 ವರ್ಷಗಳಾಗುತ್ತೆ. ಇಲ್ಲಿ ಸುಜಾತ ಮಗುವಿಗೆ ಜನ್ಮವನ್ನ ನೀಡ್ತಾಳೆ. 12 ವರ್ಷ ಆದ್ಮೇಲೆ ಈ ಮಗ ಕೇಳ್ತಾನೆ, ನನ್ನ ತಂದೆ ಎಲ್ಲಿ ಅಂತ. ಆಗ ತಾಯಿ ಸುಜಾತ ನಡೆದಿರುವಂಥ ಎಲ್ಲ ಘಟನೆಯನ್ನ ಹೇಳ್ತಾಳೆ. ಹೀಗೆ ಜನಕರಾಜನ ಆಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಸೋತಿರುವಂಥದ್ದು ಮತ್ತೆ ಕಂಡು ಬಂದೇ ಇಲ್ಲ ಅಂತ ಹೇಳಿ. ಆಗ ಈತ ಈಗಾಗಲೇ ಬೆಳೀತಾ ಇದ್ದಾನೆ, ವಕ್ರನಾಗಿಯೇ ಬೆಳೆದಿರ್ತಾನೆ. 8 ವಕ್ರಗಳಿರುತ್ತಂತೆ, ಕಾಲು, ಕೈಗಳಲ್ಲಿ, ಕುತ್ತಿಗೆ, ಎದೆ, ಹೊಟ್ಟೆ ಭಾಗದಲ್ಲೆಲ್ಲ. ಹಾಗಾಗಿ ಎಲ್ಲ ಸ್ನೇಹಿತರು ಆತನನ್ನ ಅಷ್ಟವಕ್ರ ಅಂತ ಕರಿತಾ ಇದ್ರು. ಆದ್ರೆ ದೊಡ್ಡ ವಿದ್ವಾಂಸನಾಗಿರ್ತಾನೆ, ಸಾಕಷ್ಟು ವಿಚಾರವನ್ನ ಈತ ತಿಳ್ಕೊಂಡಿರ್ತಾನೆ. ಇವನ ಪಾಲನೆ ಪೋಷಣೆಯಲ್ಲಿ ತಾಯಿ ಮುಖ್ಯವಾದಂತಹ ಪಾತ್ರ ವಹಿಸಿದ್ರೆ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಅರುಣಿ ಮಹರ್ಷಿ ಈತನಿಗೆ ಸಹಾಯ ಮಾಡ್ತಾ ಇದ್ದಿದ್ದು. ಅಷ್ಟವಕ್ರ ಹೋಗಿ ಆ ವಾರುಣಿ ಹತ್ರ, ನಾನಿನ ಹತ್ರ ಸ್ಪರ್ಧೆನ ನಡೆಸಬೇಕು, ಯಾರು ಗೆಲ್ತಾರೋ ನಾನು ಹೇಳಿರುವಂತಹ ಮಾತನ್ನ ನೀನು ನಡೆಸ್ಕೊಡ್ಬೇಕು. ಸರಿ, ಈಗ ವಾರುಣಿಯನ್ನ ಅಷ್ಟವಕ್ರ ಸೋಲಿಸಿಯೇ ಬಿಡ್ತಾನೆ. ಸೋಲಿಸಿದ್ದಾಯ್ತು, ಈಗ ಏನು ಬೇಕು ನಿನಗೆ ಅಂತ ಕೇಳಿದಾಗ, ನೀನು ಸೋತಂತಹ ಅಷ್ಟೂ ವಿದ್ವಾಂಸರನ್ನ ನೀರೊಳಗೆ ಮುಳುಗಿಸಿದ್ದೀಯಲ್ಲ, ಅವರನ್ನೆಲ್ಲ ಜೀವ ತಂದುಕೊಡು, ಅವರನ್ನೆಲ್ಲ ವಾಪಸ್ ತಂದುಕೊಡು ಅಂತ ಹೇಳಿ. ಆಗ ವಾರುಣಿ ಈಗ ಮಾತನ್ನ ತಪ್ಪಿಸಿಕೊಳ್ಳೋದಿಕ್ಕಾಗೋದಿಲ್ಲ, ಒಪ್ಪಿಕೊಳ್ತಾನೆ. ಎಲ್ಲರನ್ನು ಒಬ್ಬರನ್ನಾದ ಮೇಲೆ ಒಬ್ಬರನ್ನ ನೀರಿಂದ ಹೊರಗೆ ತೆಗಿತಾನೆ. ಕಹೋದ ಮುನಿಯೂ ಕೂಡ ಅಲ್ಲಿ ಇರ್ತಾನೆ. ಆಮೇಲೆ ವಿಚಾರ ತಿಳಿದಾಗ ಜನಕರಾಜ ಬಂದು ಕೇಳ್ತಾನೆ, ಹೇಗಿದು ಸಾಧ್ಯವಾಯಿತು ಅಂತ ಹೇಳಿ. ವಾರುಣಿ ಮತ್ತೆ ಜನಕರಾಜ ಈ ಅಷ್ಟವಕ್ರನಿಗೆ ಹೇಳ್ತಾರೆ ಏನಕ್ಕೆ ಹೀಗಾಗಿತ್ತು ಅಂತ. ವಾರುಣಿ ವರುಣರಾಜನ ಮಗ. ಮತ್ತೆ ವರುಣರಾಜ ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಜಗತ್ತಿನಾದ್ಯಂತ ಇರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರ ಅವಶ್ಯಕತೆ ಇತ್ತು.
ಆ ಯಜ್ಞ ಎಲ್ಲಿ ನಡೀತಾ ಇತ್ತು ಗೊತ್ತಾ? ನೀರಿನಡಿಯಲ್ಲಿ ನಡೀತಾ ಇತ್ತು. ಹಾಗಾಗಿ ಸೋತವರನ್ನೆಲ್ಲ ಆ ನೀರಿನಲ್ಲಿ ಕಳಿಸ್ತಾ ಇದ್ರು. ಅಲ್ಲಿ ಯಜ್ಞವು ನಡೀತಾ ಇತ್ತು. 12 ವರ್ಷದ ಯಜ್ಞ ಅದಾಗಿತ್ತು. ಈಗಾಗಲೇ ಆ ಯಜ್ಞ ಮುಗಿದಿತ್ತು. ಅದಕ್ಕೆ ಸರಿಯಾಗಿ ಅಷ್ಟವಕ್ರ ಬಂದು ಈ ಎಲ್ಲ ವಿಚಾರ ಸ್ಪರ್ಧೆಯನ್ನು ನಡೆಸ್ತಾನೆ. ತನ್ನ ತಂದೆಯು ಬರ್ತಾನೆ. ಈಗ ಜನಕರಾಜ ಕೇಳ್ತಾನಂತೆ, ಹೇಗೆ ನೀನು ವಾರುಣಿಯನ್ನು ಸೋಲಿಸಿದೆ ಅಂತ. ಆಗ ಹೇಳ್ತಾನೆ ಅಷ್ಟವಕ್ರ, ತನ್ನ ತಂದೆ ಆತನಿಗೆ ಅಷ್ಟವಕ್ರನಾಗು ಅಂತ ಹೇಳಿ ಶಾಪ ನೀಡಿದ್ರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ತನ್ನ ಕರ್ತವ್ಯವನ್ನು ಮಾಡಿದ್ದಾನೆ. ಮತ್ತೆ ತನ್ನ ತಂದೆಯನ್ನ ಮಾತ್ರ ನೀರಿನಿಂದ ಹೊರಗೆ ತೆಗೆದುಕೊಂಡು ಬಾ ಅಂತ ಹೇಳ್ಬೋದಿತ್ತು. ಆದರೆ ಅಷ್ಟವಕ್ರ ಹಾಗೆ ಮಾಡಲಿಲ್ಲ. ಮನುಷ್ಯತ್ವ ಮತ್ತು ವಿನಮ್ರತೆ ನಮ್ಮ ಬದುಕಿನಲ್ಲಿ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿ ನನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಾನು ಅದರಂತೆಯೇ ಬದುಕ್ತಾ ಇದ್ದೀನಿ ಅಂತ ಹೇಳಿ ಅಷ್ಟವಕ್ರ ಹೇಳ್ತಾರಂತೆ. ಹಾಗೆ ಅಲ್ಲೂ ಕೂಡ ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋದಾಗ ವಿದ್ಯೆ, ಅಹಂಕಾರ ಅಂತೆಲ್ಲ ನಾವು ಮಾತಾಡಬೇಕಾದ್ರೆ ಮನುಷ್ಯತ್ವ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಈ ಕಥೆಯ ಮುಖಾಂತರ ತಿಳ್ಕೊಳ್ತೀವಿ. ನೀವೇನನ್ನೆಲ್ಲ ತಿಳ್ಕೊಂಡ್ರಿ ನಮಗೆ ಕಮೆಂಟ್ ಮಾಡಿ. ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಭಕ್ತಿ ಸ್ಟುಡಿಯೋ ವಿಶೇಷ. ನಾನು ಅಜ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.